ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಮೇಲೆ ಟ್ರಂಪ್ ದಿನನಿತ್ಯ ಒಂದರ ಮೇಲೊಂದು ಮಾತಿನ ಬಾಂಬನ್ನು ಹಾಕ್ತಾ ಇದ್ದಾರೆ. ಇರಾನ್ ಸಂಧಾನಕ್ಕೆ ಸಿದ್ಧ ಆಗಿದೆ ಅಂತ ಟ್ರಂಪ್ ಹೇಳಿದ್ರೆ ನಾವು ಯುದ್ಧಕ್ಕೆ ಬದ್ಧ ಅಂತ ಇರಾನ್ ಹೇಳ್ಕೊಳ್ತು. ಟ್ರಂಪ್ 15 ಪಾಯಿಂಟ್ಗಳ ಶರಣಾಗತಿಯ ಸೂತ್ರದಂತಹ ಸಂಧಾನ ಸೂತ್ರವನ್ನು ಇರಾನ್ಗೆ ಕಳುಹಿಸಿದ್ರು. ಇನ್ನು ಅವರು ನೀವು ನಮಗೆ ಪರಿಹಾರ ಕೊಟ್ಟು ಇಲ್ಲಿಂದ ಎದ್ದು ಹೋದ್ರೆ ಮಾತ್ರ ಯುದ್ಧ ನಿಲ್ಲಿಸ್ತೀವಿ ಅನ್ನೋ ಮೆಸೇಜ್ ಅನ್ನ ಟ್ರಂಪ್ಗೆ ವಾಪಸ್ ಕಳುಹಿಸಿದ್ರು. ಈಗ ಟ್ರಂಪ್ ಮತ್ತೊಂದು ಕ್ಯಾಸೆಟ್ ಹಾಕ್ತಾ ಇದ್ದಾರೆ. ಇರಾನಿನ ನಾಯಕರಿಗೆ ಸಂಧಾನ ಬೇಕಿದೆ, ಆದ್ರೆ ಅವರು ಹೆದರ್ತಾ ಇದ್ದಾರೆ. ಸಂಧಾನ ಮಾಡ್ಕೊಂಡ್ರೆ ಅವರದ್ದೇ ಜನ ಅವರನ್ನ ಕೊಲ್ತಾರೆ, ಮಾಡ್ಕೊಳ್ಳದೆ ಇದ್ರೆ ನಾವು ಅವರನ್ನ ಕೊಂದು ಹಾಕ್ತೀವಿ ಪಾಪ ಅಂತ ಹೇಳೋ ಮೂಲಕ ಅಲ್ಲೊಂದು ಧಮಕಿ ಕೊಡೋ ಪ್ರಯತ್ನವನ್ನು ಕೂಡ ಟ್ರಂಪ್ ಮಾಡ್ತಾ ಇದ್ದಾರೆ. ಈ ನಡುವೆ ಸಂಧಾನ ಮಾಡಿಸೋ ಅವಕಾಶ ಪಾಕಿಸ್ತಾನಕ್ಕೆ ಸಿಗುತ್ತೆ. ಭಾರತಕ್ಕೆ ಈ ಅವಕಾಶ ಸಿಗಬೇಕಾಗಿತ್ತು, ಆದ್ರೆ ಅದನ್ನು ನೀವು ಮಿಸ್ ಮಾಡ್ಕೊಂಡ್ರಿ ಅಂತ ನಮ್ಮ ಪ್ರತಿಪಕ್ಷಗಳು ಹೇಳ್ತಾ ಇವೆ. ಇರಾನಿನ ಭಾರತದ ರಾಯಭಾರಿ ಕೂಡ ಭಾರತ ಸಂಧಾನಕ್ಕೆ ಬರಬೇಕಿತ್ತು, ಭಾರತ ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತಾ ಇತ್ತು ಅಂತ ಹೇಳಿದ್ದಾರೆ. ಆದರೆ ನಿಜಕ್ಕೂ ಭಾರತಕ್ಕೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಧಾನ ಮಾಡಿಸುವ ಶಕ್ತಿ ಇದೆಯಾ? ಸಂಧಾನಗಳು ಯಾವಾಗ ಆಗತ್ವೆ, ಮಧ್ಯಸ್ಥಿಕೆಯನ್ನು ಯಾರು ವಹಿಸಬೇಕು, ಯಾವಾಗ ಯುದ್ಧಗಳು ನಿಲ್ಲುತ್ತವೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಹಾಗೆ ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ಇದುವರೆಗೆ ಉಂಟಾಗಿರೋ ಸಾವು ನೋವುಗಳ ಲೆಕ್ಕ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ನಾವಿಲ್ಲಿ ಗಮನಿಸೋಣ. ಗೆಳೆಯರೆ, ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷ ಹಾಗೆ ಮುಗಿದು ಹೋಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಇಲ್ಲಿ ಟ್ರಂಪ್ ಸಂಧಾನ ಅಂತಿದ್ದಾರೆ, ಆದರೆ ಅವರ ಸಂಧಾನ ಸೂತ್ರ ಸಂಧಾನಕ್ಕಿಂತ ಹೆಚ್ಚಾಗಿ ಶರಣಾಗತಿಯ ಸೂತ್ರದ ಥರ ಕಾಣ್ತಾ ಇದೆ. ಈ ಮಧ್ಯೆ ಟ್ರಂಪ್ ಇರಾನ್ ಬಗ್ಗೆ ದಿನನಿತ್ಯ ಒಂದೊಂದು ಬಾಂಬ್ ಅನ್ನ ಹಾಕ್ತಾ ಇದ್ದಾರೆ, ಒಂದೊಂದು ಕಾಮಿಡಿ ಮಾಡ್ತಾ ಇದ್ದಾರೆ. ಇರಾನ್ ನನ್ನನ್ನೇ ಸರ್ವೋಚ್ಚ ನಾಯಕ ಆಗು ಅಂತ ಹೇಳ್ಬಿಡ್ತು, ಆದರೆ ನಾನೇ ಅದೆಲ್ಲ ಬೇಡ ಅಂತ ಹೇಳಿದೆ ಅಂತ ಕೂಡ ಟ್ರಂಪ್ ಮೊನ್ನೆ ಹೇಳಿದ್ದಾರೆ. ಅವ್ರು ಹೇಳಿರೋದನ್ನ ಒಮ್ಮೆ ನೀವು ಕೂಡ ಕೇಳಿಸ್ಕೊಂಡು ಬಿಡಿ. They say, I don't want it. We'd like to make you the next supreme leader. No, thank you. I don't want it. ಇನ್ನು ಟ್ರಂಪ್ ಇಲ್ಲಿ ಇರಾನ್ಗೆ ಕೊಟ್ಟಿದ್ದ 5 ದಿನಗಳ ಗಡುವು ಕೂಡ ಶುಕ್ರವಾರಕ್ಕೆ ಮುಗಿಯುತ್ತೆ. ಅಮೆರಿಕದ ಪರಿಸ್ಥಿತಿ ಇಲ್ಲಿ ಹೇಗಿದೆ ಅಂದರೆ, ಈ ಅಧ್ಯಕ್ಷನನ್ನ ಇರಾನ್ ನಂಬುತ್ತಾ ಇಲ್ಲ. ಯಾಕೆ ಅಂದರೆ ಈ ಹಿಂದೆ ಮಾತುಕತೆಗಳಾಗ್ತಾ ಇದ್ದಾಗಲೇ ಅಮೆರಿಕ ಇಸ್ರೇಲ್ಗಳು ಇರಾನ್ ಮೇಲೆ ದಾಳಿ ಮಾಡಿವೆ. ಈಗ ಕೂಡ ಮಾತುಕತೆಗಳು ಮುಗಿಯೋದಕ್ಕೂ ಮೊದಲೇ ಅಲ್ಲಿ ದಾಳಿಗಳಾದವು. ಹೀಗಾಗಿ ಅಮೆರಿಕ ಸಂಧಾನದ ಬಗ್ಗೆ ಪ್ರಾಮಾಣಿಕವಾಗಿದೆ ಅಂತ ಇರಾನ್ ನಂಬೋದಿಲ್ಲ. ಇನ್ನು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಕೂಡ ಟ್ರಂಪ್ನ ಪೂರ್ತಿಯಾಗಿ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟ್ರಂಪ್ ಅನ್ಪ್ರೆಡಿಕ್ಟಬಲ್, ಯಾವಾಗ ಯಾವ ನಿರ್ಧಾರಕ್ಕೆ ಬರ್ತಾರೋ ಗೊತ್ತಿಲ್ಲ. ಅಕಸ್ಮಾತ್ ಆಯ್ತು ಯುದ್ಧ ನಿಲ್ಲಿಸಿ ಬಿಡೋಣ ಅಂತ ಹೇಳಿಬಿಟ್ರೆ 26 ದಿನಗಳ ಶ್ರಮ ಎಲ್ಲ ಹಾರ್ಮೋಸಲ್ಲಿ ಕೊಚ್ಕೊಂಡು ಹೋಗುತ್ತೆ. ಹೀಗಾಗಿ ಟ್ರಂಪ್ ಕೊಟ್ಟಿರೋ ಅವಧಿ ಮುಗಿಯೋದರ ಒಳಗೆ ಎಷ್ಟು ಸಾಧ್ಯನೋ ಅಷ್ಟು ಹಿಟ್ ಮಾಡಿ ಅಂತ ನೆತನ್ಯಾಹು ತಮ್ಮ ಸೇನೆಗೆ ತಿಳಿಸಿದ್ದಾರೆ. ಹೀಗಾಗಿ IDF ದೊಡ್ಡ ಪ್ರಮಾಣದಲ್ಲಿ ಟಾರ್ಗೆಟ್ ದಾಳಿಗಳನ್ನು ಮಾಡ್ತಾ ಇದೆ. ಈಗ ಇಸ್ರೇಲ್ನ ದಾಳಿ ಸೇನಾ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ದಾಟಿ ಸಿವಿಲಿಯನ್ ಇನ್ಫ್ರಾವರೆಗೆ ಬಂದಿದೆ. ಅದರಲ್ಲೂ ಇಸ್ರೇಲ್ನ ವಿದ್ಯುತ್ ತಯಾರಿಕಾ ಘಟಕವನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನ್ ಮಿಸೈಲ್ ಲಾಂಚ್ ಮಾಡಿದ ನಂತರ ಟೆಲ್ ಅವಿವ್ನ ವಸತಿ ಪ್ರದೇಶಗಳ ಮೇಲೆ ಇರಾನಿನ ಮಿಸೈಲುಗಳು ಬೀಳೋದಕ್ಕೆ ಶುರುವಾದ ನಂತರ ಇಸ್ರೇಲ್ ತೆಹರಾನ್, ಇಸ್ಫಹಾನ್ ಸೇರಿದಂತೆ ನಾನಾ ನಗರಗಳಲ್ಲಿನ ಜನವಸತಿಗಳು, ಸರ್ಕಾರಿ ಕಚೇರಿಗಳ ಮೇಲೆ ತನ್ನ ದಾಳಿಯನ್ನು ತೀವ್ರಗೊಳಿಸ್ತಾ ಇದೆ. ಇನ್ನು ಇರಾನ್ ನಾವು ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಲೇ ಅರಬ್ ದೇಶಗಳ ನಾಗರಿಕ ಸೌಲಭ್ಯಗಳ ಮೇಲೆ ಕೂಡ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಹಾಕ್ತಾ ಇದೆ. ಇಸ್ರೇಲ್ನಲ್ಲಿ ಉಪಗ್ರಹ ಕೇಂದ್ರಗಳನ್ನು ನಾವು ಟಾರ್ಗೆಟ್ ಮಾಡ್ಕೊಂಡು ಮಿಸೈಲ್ ಹೊಡೆದಿದ್ದೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಹಾಗೆ ಜೋರ್ಡಾನ್ನಲ್ಲಿರುವ ಅಲ್ ಅಜ್ರಾಕ್ ವಾಯುನೆಲೆ, ಬಹ್ರೈನ್ನಲ್ಲಿರುವ ಶೇಖ್ ಇಸಾ ನೆಲೆ ಮತ್ತು ಕುವೈತಲ್ಲಿರುವ ಅಲಿ ಅಲ್ ಸಲೇಮ್ ಹಾಗೂ ಅರಿಫ್ಜಾನ್ ನೆಲೆಗಳು ಸೇರಿದಂತೆ ಅಮೆರಿಕ ಪಡೆಗಳ ಹಿಡಿತದಲ್ಲಿರುವ ಅರಬ್ ನೆಲದ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇರುವುದಾಗಿ ಇರಾನ್ ಹೇಳಿಕೊಂಡಿದೆ. ಹಾಗೆ ಸೌದಿ ಅರೇಬಿಯಾದ ಪೂರ್ವ ಭಾಗದಲ್ಲಿನ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಹಾರಿಸಿದ್ದ ಸುಮಾರು 17ಕ್ಕೂ ಹೆಚ್ಚು ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ನ್ಯೂಟ್ರಲೈಸ್ ಮಾಡಿದ್ದೀವಿ ಅಂತ ಸೌದಿ ಅರೇಬಿಯಾ ಹೇಳಿಕೊಂಡಿದೆ. ಇನ್ನು ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ಇರಾನ್ ಕತಾರ್ ಮೇಲಿನ ದಾಳಿಗಳನ್ನು ಬಹುತೇಕ ನಿಲ್ಲಿಸಿದೆ. ಕತಾರ್ ಈ ಸಂಘರ್ಷದಿಂದ ತನ್ನನ್ನು ತಾನು ದೂರ ಇಟ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅಲ್ಲಿ ಅಮೆರಿಕದ ಬೇಸಿದ್ರೂ ಕೂಡ ಇರಾನಿನ ಪ್ರಾಕ್ಸಿ ಸಂಘಟನೆಗಳ ಒತ್ತಾಯದ ಮೇರೆಗೆ ಕೆಲ ದಿನಗಳಿಂದ ಇರಾನ್ ಕತಾರ್ ಮೇಲೆ ದಾಳಿಗಳನ್ನು ಮಾಡಿಲ್ಲ. ಇನ್ನು ಇಸ್ರೇಲ್ನ ಹೈಫಾ, ಡಿಮೋನಾ ನಗರಗಳು ಸೇರಿದಂತೆ ಒಟ್ಟು 70ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಇದುವರೆಗೆ ನಾವು ದಾಳಿ ಮಾಡಿದ್ದೀವಿ ಅಂತ ಇರಾನ್ ಹೇಳಿಕೊಂಡಿದೆ. ಹಾಗೆ ಚಾಬಹಾರ್ ಸಮೀಪ ಅಮೆರಿಕದ F-18 ಯುದ್ಧ ವಿಮಾನವನ್ನು ಹೊಡೆದಿರೋದಾಗಿ ಹೇಳಿರೋ ಇರಾನ್ ಅದಕ್ಕೆ ಸಂಬಂಧಪಟ್ಟ ವಿಡಿಯೋನ ಕೂಡ ಬಿಡುಗಡೆ ಮಾಡಿದೆ. ಆದರೆ ಈ ಹೇಳಿಕೆಯನ್ನು ಅಮೆರಿಕ ನಿರಾಕರಿಸಿದೆ. ಹಾಗೆ USS ಅಬ್ರಹಾಂ ಲಿಂಕನ್ ಮೇಲೆ ಕೂಡ ನಾವು ಮಿಸೈಲ್ ದಾಳಿ ಮಾಡಿದ್ದೀವಿ ಅಂತ ಇರಾನ್ ಹೇಳಿಕೊಂಡಿತ್ತು. ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಸುರಕ್ಷಿತವಾಗಿದೆ, ಅದು ತನ್ನ ಕೆಲಸವನ್ನು ಮಾಡ್ತಾ ಇದೆ ಅಂತ ಅಮೆರಿಕದ ಸೆಂಟ್ಕಾಮ್ ತಿಳಿಸಿದೆ. ಇನ್ನು ಇಲ್ಲಿವರೆಗೆ ಈ ಸಂಘರ್ಷದಲ್ಲಿ ಉಂಟಾದ ಸಾವು ನೋವುಗಳನ್ನು ನಾವು ನೋಡೋದಾದ್ರೆ,
ಗೆಳೆಯರೆ, ಈ ಯುದ್ಧ ಶುರುವಾದ ನಂತರ ಇರಾನ್ನಲ್ಲಿ ಸುಮಾರು 1,500 ಮಂದಿಗೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ ಮತ್ತು 18,500 ಜನ ಅಲ್ಲಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇರಾಕಲ್ಲಿ ಕೂಡ 82 ಮಂದಿ ಸಾವಿಗೀಡಾಗಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿಗಳನ್ನು ಮಾಡ್ತಾ ಇದೆ. ಅಲ್ಲಿ 1,072 ಮಂದಿ ಸಾವಿಗೀಡಾಗಿದ್ದಾರೆ. 2,966 ಮಂದಿ ಗಾಯಗೊಂಡಿದ್ದಾರೆ ಅಂತ ಅಲ್ ಜಜೀರಾದ ವರದಿ ಹೇಳ್ತಾ ಇದೆ. ಇನ್ನು ಸಿರಿಯಾದಲ್ಲಿ 4 ಸಾವಿಗೀಡಾಗಿದ್ದಾರೆ. ಜೋರ್ಡಾನ್ನಲ್ಲಿ 28 ಮಂದಿ ಗಾಯಗೊಂಡಿದ್ದಾರೆ. ಪ್ಯಾಲೆಸ್ತೈನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಗಳಲ್ಲಿ ಮತ್ತೆ 4 ಜನ ಸಾವಿಗೀಡಾಗಿದ್ದಾರೆ. ಸೌದಿ ಅರೇಬಿಯಾದಲ್ಲಿ 2 ಸಾವಿಗೀಡಾದರೆ 20 ಜನ ಗಾಯಗೊಂಡಿದ್ದಾರೆ. UAE 8 ಜನರನ್ನ ಕಳ್ಕೊಂಡಿದೆ, 161 ಜನ ಅಲ್ಲಿ ಗಾಯಗೊಂಡಿದ್ದಾರೆ. ಒಮನ್ನಲ್ಲಿ 3 ಜನ ಸಾವಿಗೀಡಾಗಿದ್ದು 15 ಮಂದಿ ಗಾಯಗೊಂಡಿದ್ದಾರೆ. ಬಹರೈನ್ನಲ್ಲಿ ಕೂಡ 3 ಸಾವಿಗೀಡಾಗಿದ್ದಾರೆ. ಇನ್ನು ಇಸ್ರೇಲ್ ಅಲ್ಲಿ 18 ಜನ ಸಾವಿಗೀಡಾಗಿದ್ದು 4,829 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಇರಾನ್ ನಡೆಸಿದ ದಾಳಿಯಲ್ಲಿ ಕೂಡ ವೃದ್ಧೆಯೊಬ್ಬರು ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಲೆಬನಾನ್ನ ದಾಳಿಗಳ ಸಂದರ್ಭದಲ್ಲಿ ಸೈರನ್ ಶಬ್ದ ಕೇಳಿ ಶೆಲ್ಟರ್ಗಳಲ್ಲಿ ಆಶ್ರಯ ಪಡೆಯೋದಕ್ಕಾಗಿ ಆತುರವಾಗಿ ಕಾರ್ ಡ್ರೈವ್ ಮಾಡುವಾಗ ಒಂದಷ್ಟು ಅಪಘಾತಗಳು ಉಂಟಾಗಿವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಸಂಘರ್ಷ 13 ಮಂದಿ ಅಮೆರಿಕಾದ ಸೈನಿಕರನ್ನ ಬಲಿ ತಗೊಂಡಿದೆ. 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇದೆಲ್ಲದರ ನಡುವೆ ಪಾಕಿಸ್ತಾನ ನಾವು ಸಂಧಾನ ಮಾಡಿಸ್ತೀವಿ ಅಂತ ಹೋದ ಮೇಲೆ ಭಾರತದಲ್ಲಿನ ಪ್ರತಿಪಕ್ಷಗಳಿಗೆ ಸರ್ಕಾರದ ವಿರುದ್ಧ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಭಾರತ ಮಾಡಬಹುದಾಗಿದ್ದ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ, ನಿಮ್ಮ ವಿದೇಶಾಂಗ ನೀತಿ ಸರಿ ಇಲ್ಲ ಅಂತ ಪ್ರತಿಪಕ್ಷಗಳು ಹೇಳ್ತಾ ಇದ್ರೆ ಸಂಧಾನ ಮಾಡಿಸೋದು ನಮ್ಮ ಕೆಲಸ ಅಲ್ಲ, ನಾವು ಪಾಕಿಸ್ತಾನದ ಥರ ಬ್ರೋಕರ್ಗಳಲ್ಲ ಅಂತ ಭಾರತದ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಗೆಳೆಯರೆ, ಇಲ್ಲಿ ಪಾಕಿಸ್ತಾನದ ದೃಷ್ಟಿಯಿಂದ ವಿದೇಶಾಂಗ ಸಚಿವರ ಈ ಮಾತು ಸರಿ ಇರಬಹುದು. ಹಾಗೆ ಪ್ರತಿಪಕ್ಷಗಳನ್ನ ಕೌಂಟರ್ ಮಾಡೋ ನಿಟ್ಟಲ್ಲಿ ಕೂಡ ಇದು ಒಂಥರ ಚೆನ್ನಾಗಿ ಕೇಳಿಸಲೂಬಹುದು. ಆದರೆ ನಾವಿಲ್ಲಿ ಆಡಳಿತ ಪಕ್ಷನೂ ಅಲ್ಲ, ಪ್ರತಿಪಕ್ಷನೂ ಅಲ್ಲ. ಹೀಗಾಗಿ ವಾಸ್ತವದ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಸಂಧಾನ ಮಾಡಿಸೋ ಶಕ್ತಿ ಭಾರತಕ್ಕೆ ನಿಜವಾಗ್ಲೂ ಇದೆಯಾ ಮತ್ತು ಯಾವ ಸಂದರ್ಭದಲ್ಲಿ ಸಂಧಾನಗಳು ನಡೆಯುತ್ತವೆ? ಭಾರತದ ಈ ಹಿಂದಿನ ವಿದೇಶಾಂಗ ನೀತಿಯಲ್ಲಾದರೂ ಯಾವತ್ತಾದರೂ ಯಾವುದಾದ್ರೂ ಸಂಘರ್ಷಗಳ ನಡುವೆ ಸಂಧಾನಕಾರನಾಗಿ ಭಾಗಿಯಾಗಿದ್ದಿತ್ತಾ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಗೆಳೆಯರೆ, ಯಾವುದೇ ದೇಶ ಸಂಧಾನಕಾರನಾಗಿ ನಿಲ್ಲಬೇಕು ಅಂದರೆ ಆ ದೇಶ ಅಲ್ಲಿ ಯಾರಿಬ್ಬರ ನಡುವೆ ಸಂಧಾನ ಮಾಡಿಸುತ್ತೋ ಅವರಿಬ್ಬರ ಮೇಲೂ ಒಂದಷ್ಟು ಋಣಭಾರವನ್ನು ಹೊಂದಿರಬೇಕು. ಅಂದರೆ ಸಂಧಾನಕಾರನಿಂದ ಅವರಿಗೆ ಪ್ರಯೋಜನ ಇರಬೇಕೇ ಹೊರತು ಅವರ ಮೇಲೆ ಸಂಧಾನಕಾರ ಆಧಾರ ಪಟ್ಟಿರಬಾರದು. ಅಲ್ಲಿ ಆರ್ಥಿಕವಾಗಿ, ಸ್ಟ್ರಾಟಜಿಯ ದೃಷ್ಟಿಯಿಂದ, ಸೇನಾ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲೂ ಅಪ್ಪರ್ ಹ್ಯಾಂಡ್ ಅಂತೀವಲ್ಲ, ಅಂಥದ್ದಿಲ್ಲದೆ ಇದ್ರೆ ನಿಮ್ಮ ಮಾತನ್ನ ಜಗತ್ತಲ್ಲಿ ಯಾರೂ ಕೇಳೋದಿಲ್ಲ. ಸೊ ಇಲ್ಲಿ ಆ ವಿಷಯದಲ್ಲಿ ಭಾರತದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವೊಂದು ಸ್ವಲ್ಪ ನೋಡ್ಬಿಡೋಣ. ನಾವು ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ಗಾಗಿ ಮಧ್ಯಪ್ರಾಚ್ಯದ ಮೇಲೆ ಆಧಾರ ಪಟ್ಟಿದ್ದೀವಿ. ಇರಾನ್ ಯಾವ ಮಾರ್ಗವನ್ನು ಮುಚ್ಚಿ ನಮ್ಮ ಮಿತ್ರ ದೇಶಗಳ ಹಡಗುಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ನಾವಿಲ್ಲಿ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದೆಯೋ ಆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನೋದು ನಮ್ಮ 40% ತೈಲ, 60% ಅನಿಲ ಸರಬರಾಜಿನ ಮಾರ್ಗ. ಈ ಹಿಂದೆ ಅಟ್ಲೀಸ್ಟ್ ಗ್ರಾಮೀಣ ಭಾರತ ಆದರೂ ಉರವಲಿಗೆ ಪರ್ಯಾಯ ಮಾರ್ಗಗಳನ್ನು ಹೊಂದಿತ್ತು. ಇದ್ದಲು, ಕಟ್ಟಿಗೆ, ಹೊಟ್ಟು, ಗೋಬರ್ ಗ್ಯಾಸ್ ಇಂಥದ್ದೆಲ್ಲದರ ಬಳಕೆ ಗ್ರಾಮೀಣ ಭಾಗದಲ್ಲಿತ್ತು. ಇವತ್ತು ಬಹುತೇಕ ಗ್ಯಾಸ್ ಸಿಲಿಂಡರ್ಗಳ ಮೇಲೆ ಸಂಪೂರ್ಣ ಭಾರತ ಡಿಪೆಂಡ್ ಆಗಿದೆ. ನಮ್ಮ ಡಿಮ್ಯಾಂಡ್ ಹಾಗೂ ಪ್ರೊಡಕ್ಷನ್ ನಡುವೆ 60% 70% ವ್ಯತ್ಯಾಸ ಕೂಡ ಇದೆ. ಹೀಗಾಗಿ ನಮ್ಮ ಈ ಮಟ್ಟದ ಅವಲಂಬನೆಯನ್ನು ಇಟ್ಟುಕೊಂಡು ನಾವಲ್ಲಿ ಅಪ್ಪರ್ ಹ್ಯಾಂಡ್ ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಂಧಾನಕ್ಕೆ ಹೋದರೆ ನೀವು ನಮ್ಮ ಹಿಡಿತದಲ್ಲಿದ್ದೀರಿ ಅನ್ನೋದನ್ನು ಅವರು ನಮ್ಗೆ ಅರ್ಥ ಮಾಡಿಸೋದಕ್ಕೆ ಶುರು ಮಾಡ್ತಾರೆ. ಈಗ ಪಾಕಿಸ್ತಾನಕ್ಕೆ ಅದರ ಅನುಭವ ಆಗಿದೆ. ಸಂಧಾನ ಅಂತ ಪಾಕ್ ಹೇಳಿದ ಕೂಡಲೇ ಅವರ ತೈಲ ಹಡಗುಗಳನ್ನು ಹಾರ್ಮೋಸ್ನಿಂದ ಮುಂದಕ್ಕೆ ಹೋಗೋದಕ್ಕೆ ಬಿಡದೆ IRGC ತಡೆದಿದೆ. ಈ ಮೂಲಕ ಪಾಕಿಗಳಿಗೆ ನೀವು ನಮ್ಮ ಋಣದಲ್ಲಿದ್ದೀರಿ, ನಾವು ಮನಸ್ಸು ಮಾಡಿದರೆ ಮಾತ್ರ ನಿಮಗೆ ತೈಲ ಸಿಗುತ್ತೆ, ಇಲ್ಲದೇ ಇದ್ದರೆ ಇಲ್ಲ. ಹೀಗಾಗಿ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇರಲಿ ಅನ್ನೋ ಸಂದೇಶವನ್ನು ಇರಾನ್ ಕೊಟ್ಟಿದೆ. ಇದು ಇರಾನ್ನ ವಿಷಯದಲ್ಲಾದರೆ ಅದರ ಪಕ್ಕದಲ್ಲಿನ ಗಲ್ಫ್ ದೇಶಗಳಿವೆ ನೋಡಿ, ಅಲ್ಲಿ ಕಡಿಮೆ ಅಂದರೂ 1 ಕೋಟಿವರೆಗೆ ಭಾರತೀಯರು ನೆಲೆಸಿದ್ದಾರೆ. ಅವರ ಹಿತಾಸಕ್ತಿಗಳನ್ನು ಭಾರತ ಗಮನಿಸಬೇಕಾಗುತ್ತೆ. ನಮಗೆ ಈ ತಕ್ಷಣಕ್ಕೆ ಅವರನ್ನು ಅಲ್ಲಿಂದ ಶಿಫ್ಟ್ ಮಾಡಿ ಇಲ್ಲವರಿಗೆ ಅಷ್ಟೇ ದುಡಿಮೆಯ ಅವಕಾಶಗಳನ್ನು ಕಲ್ಪಿಸಿಕೊಡೋದಕ್ಕೆ ಸಾಧ್ಯ ಆಗುತ್ತಾ? ಆಗ್ತಾ ಇತ್ತೇನೋ. ಆದರೆ ನಾವು ನಮ್ಮ ದೇಶದ ರಿಸೋರ್ಸನ್ನು ಬಂಡವಾಳ ವೆಚ್ಚಕ್ಕಿಂತ ಹೆಚ್ಚಾಗಿ ಉಚಿತಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಅನ್ಪ್ರೊಡಕ್ಟಿವ್ ಜನಸಂಖ್ಯೆಯ ಪ್ರಮಾಣವನ್ನು ಹೆಚ್ಚು ಮಾಡ್ಕೊಳ್ತಾ ಬರ್ತಾ ಇರುವಾಗ ಅಭಿವೃದ್ಧಿಗೆ, ಉದ್ಯೋಗ ಸೃಷ್ಟಿಗೆ ರಿಸೋರ್ಸಸ್ ಎಲ್ಲಿರುತ್ತವೆ? ಸೊ ಅರಬ್ ದೇಶಗಳಲ್ಲಿನ ಡಯಾಸ್ಪೊರಾ ಏನಿದೆ ಅದು ಅಲ್ಲಿ ದುಡುಕೊಂಡು ಭಾರತಕ್ಕೆ ರೆಮಿಟೆನ್ಸ್ ಅನ್ನು ಕಳುಹಿಸ್ತಾ ಇದ್ದಾರೆ. ಅವರ ಸುರಕ್ಷತೆಯನ್ನು ಭಾರತ ಎನ್ಶ್ಯೂರ್ ಮಾಡಬೇಕು. ಅವರ ಹಿತಾಸಕ್ತಿಗಳ ದೃಷ್ಟಿಯಿಂದ ಕೂಡ ಭಾರತಕ್ಕಲ್ಲಿ ಅಪ್ಪರ್ ಹ್ಯಾಂಡ್ ಅಂತೀವಲ್ಲ ಅದು ಸಿಗೋದಿಲ್ಲ. ಇನ್ನು ಇಸ್ರೇಲಿಗೆ ಯುದ್ಧ ನಿಲ್ಲಿಸಿ ಅಂತ ಹೇಗೆ ಹೇಳೋದು?
ಅವರ ಸಮಸ್ಯೆಗಳೇನು ಅನ್ನೋದು ಭಾರತಕ್ಕೂ ಗೊತ್ತಿದೆ. ಅದೇ ಥರದ ಸಮಸ್ಯೆಗಳ ಜೊತೆ ಭಾರತ ದಿನನಿತ್ಯ ಹೋರಾಟ ಮಾಡ್ತಾ ಬರ್ತಾ ಇದೆ. ಇನ್ನು ಈ ಹಿಂದೆ ಭಾರತಕ್ಕೆ ಸಮಸ್ಯೆಗಳಾದಾಗ ನಮ್ಮ ನೆರವಿಗೆ ನಿಂತಿದ್ದು ಅಮೆರಿಕ ಅಲ್ಲ, ಬದಲಾಗಿ ಇಸ್ರೇಲ್. ಗೆಳೆಯರೆ, ಇಲ್ಲಿ ಯುದ್ಧಗಳ ಸಂದರ್ಭದಲ್ಲಿ ಇಸ್ರೇಲ್ ಆಯುಧಗಳನ್ನು ನಮಗೆ ಮಾರಾಟ ಮಾಡಿದೆ, ಆಯುಧಗಳ ತಂತ್ರಜ್ಞಾನವನ್ನು ಕೊಟ್ಟಿದೆ. ಅವರ ಜೊತೆ ನಮಗೆ ಜಂಟಿ ಉತ್ಪಾದನೆಗಳು ಇವೆ. ಆಯುಧಗಳು, ತಂತ್ರಜ್ಞಾನ ಇವೆಲ್ಲ ಭಾರತದಂಥ ದೇಶಕ್ಕೆ ತುಂಬಾನೇ ಮುಖ್ಯ. ಹಾಗೆ ಶಾಂತಿಯ ಸಮಯದಲ್ಲಿ ಅರಬ್ ದೇಶಗಳು ಪೆಟ್ರೋಲ್ ಹಾಗೂ ಗ್ಯಾಸ್ ಅನ್ನು ಮಾರಾಟ ಮಾಡಿವೆ. ಹೀಗಾಗಿ ಅವು ಕೂಡ ನಮಗೆ ಮುಖ್ಯನೇ. ಹಾಗೆ ಮಧ್ಯ ಏಷ್ಯಾ ಮತ್ತು ಯುರೇಷಿಯಾನ ತಲುಪೋದಿಕ್ಕೆ ನಾವು ಪಾಕಿಸ್ತಾನವನ್ನು ಬೈಪಾಸ್ ಮಾಡಲೇಬೇಕಾಗುತ್ತೆ. ಆಫ್ಘನಿಸ್ತಾನದ ಜೊತೆ ನಮ್ಮ ಸಂಬಂಧಗಳನ್ನು ನಾವು ಮುಂದುವರಿಸಬೇಕು ಅಂದರೆ ಅಲ್ಲಿ ಇರಾನಿನ ಚಾಬಹಾರ್ ನಮಗೆ ಬೇಕೇ ಬೇಕಾಗುತ್ತೆ. ಅಲ್ಲಿ ನಮ್ಮ ಹೂಡಿಕೆಗಳಿವೆ. ಹೀಗಾಗಿ ಅಲ್ಲಿ ಕೂಡ ಭಾರತಕ್ಕೊಂದು ಡಿಪೆಂಡೆನ್ಸಿ ಇದೆ. ಹೀಗಾಗಿ ಯಾರಿಗೆ ಭಾರತ ಇಲ್ಲಿ ಏನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ? ಏನೋ ಇಷ್ಟರ ಮೇಲೂ ಭಾರತ ತನ್ನ ಸಾಫ್ಟ್ ಪವರ್ ಬಳಸಿ ಎಲ್ಲರಿಗೂ ಏನೋ ಹೇಳ್ತು ಅಂತ ಇಟ್ಕೊಳ್ಳೋಣ. ಆದರೆ ಯುದ್ಧ ನಿಲ್ಲಿಸೋ ಮನಸ್ಥಿತಿ ಅವರಲ್ಲೀಗ ಯಾರಿಗಿದೆ? ಯುದ್ಧಗಳು ಯಾವಾಗ ನಿಲ್ಲುತ್ತವೆ ಗೊತ್ತಾ? ಯುದ್ಧ ಮಾಡ್ತಾ ಇರೋ ದೇಶಗಳಲ್ಲಿ ಯಾರಾದರೂ ಒಬ್ಬರ ಶಕ್ತಿ ಕಡಿಮೆ ಆಗಬೇಕು ಅಥವಾ ಇಬ್ಬರಿಗೂ ಯುದ್ಧದ ನಷ್ಟಗಳು ಅರ್ಥ ಆಗಬೇಕು. ಅಂದರೆ ಯುದ್ಧ ಮಾಡೋದ್ರಿಂದ ಆಗೋ ಲಾಭಕ್ಕಿಂತ ಯುದ್ಧ ನಿಲ್ಲಿಸೋದ್ರಿಂದ ಆಗೋ ಲಾಭ ಹೆಚ್ಚಿದೆ ಅನ್ನೋದು ಅರ್ಥ ಆದರೆ ಆ ಥರದ ಪರಿಸ್ಥಿತಿ ಅಲ್ಲಿದ್ದರೆ ಆಗ ಯುದ್ಧಗಳು ನಿಲ್ಲುತ್ತವೆ. ಇರಾನ್ ಇಸ್ರೇಲ್ ವಿಷಯದಲ್ಲಿ ಅಂಥದ್ದೇನೂ ಕಾಣ್ತಾ ಇಲ್ಲ. ಇರಾನಿನ ರೆಜಿಮ್ ಬದಲಾದರೆ ದೀರ್ಘಕಾಲದವರೆಗೆ ತನಗೆ ಲಾಭ ಆಗುತ್ತೆ, ತನ್ನ ದೀರ್ಘಕಾಲದ ಸಮಸ್ಯೆಗಳಿಗೊಂದು ಪರಿಹಾರ ಸಿಗುತ್ತೆ ಅಂತ ಇಸ್ರೇಲ್ ಮತ್ತು ಅರಬ್ ದೇಶಗಳು ಭಾವಿಸ್ತಾ ಇವೆ. ಹಾಗೆ ಈ ಜಿಯೋನಿಸ್ಟ್ ದೇಶವನ್ನು ನಾಶ ಮಾಡಿ ಈ ಯುದ್ಧವನ್ನು ಗೆದ್ದು ಬಿಟ್ರೆ ಇಸ್ಲಾಮಿಕ್ ಜಗತ್ತಲ್ಲಿ ನಾನೇ ಸೂಪರ್ ಪವರು ಅಂತ ಇರಾನ್ ಭಾವಿಸ್ತಾ ಇದೆ. ಅದಕ್ಕಾಗಿ ಅವರು 47 ವರ್ಷಗಳ ನಿರಂತರ ತಯಾರಿಕೆಯನ್ನೇ ಹೂಡಿಕೆ ಮಾಡ್ತಾ ಇದ್ದಾರೆ. ಸೊ ಯುದ್ಧ ಮಾಡೋದೇ ಲಾಭದಾಯಕ ಅನ್ನೋ ಮೂಡಲ್ಲಿ ಎರಡೂ ಕಡೆಯವರು ಇರುವಾಗ ಯಾರು ಯಾರಿಗೆ ಏನು ಹೇಳೋದಕ್ಕೆ ಸಾಧ್ಯ? ಇನ್ನು ಅಮೆರಿಕ ಸಂಧಾನ ಸೂತ್ರಗಳನ್ನು ಕಳುಹಿಸಿಕೊಟ್ಟಿದೆಯಲ್ಲ, ಅದನ್ನು ಹಿಡ್ಕೊಂಡು ಯಾರಾದರೂ ಸಂಧಾನ ಮಾಡಿಸೋದಕ್ಕೆ ಸಾಧ್ಯ ಆದೀತಾ? ಅದು ಸಂಧಾನ ಸೂತ್ರನೇ ಅಲ್ಲ, ಶರಣಾಗತಿಯ ಸೂತ್ರ. ಅಲ್ಲಿ ಅಮೆರಿಕ ಬೆದರಿಕೆಗಳನ್ನು ಒಡ್ಡುತ್ತಾ ಇದೆಯೇ ಹೊರತು ಶಾಂತಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಸಂಧಾನ ಆಗಬೇಕು ಅಂದರೆ ಎರಡೂ ಕಡೆಯವರು ಸ್ವಲ್ಪ ಸ್ವಲ್ಪ ಬಿಡಬೇಕಾಗತ್ತೆ. ಅಲ್ಲಿ ಸ್ವಲ್ಪ ತಗ್ಗಿ ಆಮೇಲೆ ಹಿಗ್ಗಬೇಕು. ಆದರೆ ಅಂಥದ್ದೇನೂ ಎರಡೂ ಕಡೆಗಳಲ್ಲಿ ಕಾಣ್ತಾ ಇಲ್ಲ. ಇರಾನ್ನಲ್ಲಂತೂ ಸದ್ಯಕ್ಕೆ ಯಾರ ಜೊತೆ ಮಾತಾಡಬೇಕು ಅನ್ನೋದು ಕೂಡ ಗೊತ್ತಾಗದ ಸ್ಥಿತಿ ಇದೆ. ಅಲ್ಲಿ ಲೀಡರ್ ಇಲ್ಲ. ಹೀಗಿರುವಾಗ ಭಾರತ ಸಂಧಾನ ಮಾಡಿಸೋದಕ್ಕೆ ಹೇಗೆ ತಾನೇ ಹೋಗುತ್ತೆ? ಹಾಗೆ ಹೋಗಬೇಕು ಅಂತ ಅಂದುಕೊಂಡ್ರೆ ಅದು ಕೂಡ ತಪ್ಪೇ ಆಗತ್ತೆ. ಇನ್ನು ಭಾರತಕ್ಕೆ ಈ ಹಿಂದೆ ಯಾವಾಗಾದರೂ ಈ ಥರದ ಇನ್ನೊಬ್ಬರ ಜಗಳದಲ್ಲಿ ಮೂಗು ತೂರಿಸಿದ, ಸಂಧಾನಕಾರನಾಗಿ ಭಾಗವಹಿಸಿದ ಇತಿಹಾಸ ಆದರೂ ಇದೆಯಾ? ಈ ಹಿಂದೆ ಕೊರಿಯಾದ ಯುದ್ಧದಲ್ಲಿ ಎರಡೂ ಪಕ್ಷಗಳು ಭಾರತವೇ ಬರಲಿ ಅಂತ ಬಯಸಿದ್ದಕ್ಕೆ ಅಲ್ಲಿ ಸಂಧಾನಕಾರನ ಪಾತ್ರವನ್ನು ಭಾರತ ವಹಿಸಿತ್ತೇ ಹೊರತು ಮತ್ತಿನ್ಯಾವ ಯುದ್ಧದಲ್ಲೂ ಆ ಕೆಲಸ ಮಾಡೋದಕ್ಕೆ ಹೋದ ಉದಾಹರಣೆಗಳಿಲ್ಲ. ಗೆಳೆಯರೆ, 1956ರಲ್ಲಿ ಹಂಗೇರಿ ಕ್ರೈಸಿಸ್ ಆಯಿತು. ಅವತ್ತು ಭಾರತ ಅತಿಕ್ರಮಣವನ್ನು ಖಂಡಿಸ್ತು. ಆದರೆ USSR ಅಂದರೆ ಸೋವಿಯತ್ ರಷ್ಯಾ ಜೊತೆಗಿನ ತನ್ನ ಸಂಬಂಧಗಳನ್ನು ಕೆಡಿಸ್ಕೊಳ್ಳೋದಕ್ಕಾಗಲಿ ನಿಷ್ಠುರ ಮಾಡ್ಕೊಳ್ಳೋದಕ್ಕಾಗಲಿ ಭಾರತ ಹೋಗಲಿಲ್ಲ. ಇನ್ನು 1968ರಲ್ಲಿ ಜೆಕೋಸ್ಲೋವೇಕಿಯಾ ಸಮಸ್ಯೆ ಉಂಟಾಯಿತು ನೋಡಿ. ಆಗ ಭಾರತ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿತು. ಆದರೆ ಸಂಪೂರ್ಣವಾಗಿ ಯಾರನ್ನೂ ಬೆಂಬಲಿಸಲೂ ಇಲ್ಲ, ಯಾರನ್ನೂ ಖಂಡಿಸೋದಕ್ಕೆ ಕೂಡ ಹೋಗಲಿಲ್ಲ. ಇನ್ನು 1979ರಲ್ಲಿ ಆಫ್ಘನಿಸ್ತಾನದ ಮೇಲೆ ಸೋವಿಯತ್ ಆಕ್ರಮಣ ಮಾಡಿತು. ಅವತ್ತು ಭಾರತ ಮೌನವಾಗೇ ಇತ್ತು. ತನ್ನದೇ ರಾಷ್ಟ್ರೀಯ ಹಿತಾಸಕ್ತಿಗಳ ಬಗ್ಗೆ ಭಾರತ ಗಮನ ಕೊಡುತ್ತೆ ಹೊರತು ಸೋವಿಯತನ್ನು ಖಂಡಿಸೋದಕ್ಕಾಗಲಿ ಅದು ಸರಿಯಲ್ಲ ಅಂತ ಹೇಳೋದಕ್ಕಾಗಲಿ ಭಾರತ ಹೋಗಲಿಲ್ಲ. ಇನ್ನು ಕುವೈತ್ ಯುದ್ಧ ಆಯಿತು ನೋಡಿ. ಆ ಸಂದರ್ಭದಲ್ಲಿ ಅರಬ್ ದೇಶಗಳಲ್ಲಿನ ಭಾರತೀಯರನ್ನ ಕಾಪಾಡೋದು ಹೇಗೆ ಅಂತ ಭಾರತ ಯೋಚನೆ ಮಾಡ್ತೇ ಹೊರತು ಆ ದಾಳಿಯಲ್ಲಿ ಸಂಧಾನಕಾರನ ಪಾತ್ರ ವಹಿಸೋದಕ್ಕಾಗಲಿ ಅಥವಾ ಯಾವುದಾದ್ರೂ ಒಂದು ಬಣದ ಪರ ನಿಲ್ಲೋದಕ್ಕಾಗಲಿ ಹೋಗಲಿಲ್ಲ. ಇರಾಕ್ ಇರಾನ್ ಯುದ್ಧದ ಸಂದರ್ಭದಲ್ಲಿ ಕೂಡ ಭಾರತ ತಟಸ್ಥವಾಗಿ ಉಳಿತೇ ಹೊರತು ಅಲ್ಲೆಲ್ಲೂ ಯಾರ ನಡುವೆನೂ ಮೂಗು ತೂರಿಸುವ ಕೆಲಸವನ್ನು ಮಾಡಲಿಲ್ಲ. ಇರಾಕ್ ಮೇಲೆ ಅಮೆರಿಕ ದಾಳಿ ಮಾಡಿದಾಗಲೂ ಭಾರತ ಸುಮ್ಮನೆ ಇತ್ತು. ಅಲ್ಲಿ ಯಾರ ಪರ ಯಾರ ವಿರುದ್ಧವೂ ನಿಂತ್ಕೊಳ್ಳಿಲ್ಲ. ಇನ್ನು ಆಫ್ರಿಕಾ ದೇಶಗಳಲ್ಲಿ ನಿರಂತರವಾಗಿ ಸಂಘರ್ಷ ನಡೀತಲೇ ಇರುತ್ತೆ. ಆದರೆ ಭಾರತ ಅಲ್ಲಿ ತನ್ನ ಹೂಡಿಕೆಗಳನ್ನು ಮಾಡ್ತಾ ಇದೆ, ವ್ಯಾಪಾರವನ್ನು ಮಾಡ್ತಾ ಇದೆಯೇ ಹೊರತು ಆ ಯುದ್ಧಗಳಲ್ಲಿ ಸಂಘರ್ಷದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಹೋಗ್ತಾ ಇಲ್ಲ. ರಷ್ಯಾ ಯುಕ್ರೇನ್ ನಡುವಿನ ಸಂಘರ್ಷದ ಸಂದರ್ಭದಲ್ಲಿ ಕೂಡ ಶಾಂತಿಯನ್ನು ಕಾಪಾಡ್ಕೊಳ್ಳಿ, ಮಾತುಕತೆಯ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಅಡ್ವೈಸ್ ಮಾಡ್ತೇ ಹೊರತು ಭಾರತ ಸಂಧಾನಕಾರನ ಪಾತ್ರ ವಹಿಸೋದಕ್ಕೆ ಹೋಗಲಿಲ್ಲ. ಇಲ್ಲಿ ಭಾರತ ತನ್ನ ಹಿತಾಸಕ್ತಿಗಳನ್ನು ನೋಡಿಕೊಳ್ಳುತ್ತೆ. ಭಾರತದ ಈ ಹಿಂದಿನ ವಿದೇಶಾಂಗ ನೀತಿ ಇದ್ದದ್ದೂ ಹೀಗೇನೆ.
ಭಾರತ ಯಾರ ಪರವೂ ಯಾವ ಗುಂಪಿನ ಪರವೂ ಯಾವತ್ತೂ ಇರಲಿಲ್ಲ. ಎಲ್ಲೂ ಯಾರ ನಡುವೆಯೂ ಮೂಗು ತೂರಿಸೋದಕ್ಕೂ ಹೋಗಲಿಲ್ಲ. ಜಸ್ಟ್ ಅಡ್ವೈಸ್ ಮಾಡುತ್ತೆ, ಶಾಂತಿ ಕಾಪಾಡ್ಕೊಳ್ಳಿ ಅಂತ ಅಷ್ಟೇ. ಸಂಧಾನಕಾರರಾಗಿ ಮಧ್ಯಪ್ರವೇಶ ಮಾಡಿದರೆ ಎರಡು ಬಣಗಳ ಪೈಕಿ ಯಾರಾದರೂ ಒಬ್ಬರಿಗೆ ಇಷ್ಟ ಆಗಬಹುದು, ಮತ್ತೊಬ್ಬರಿಗೆ ಕಷ್ಟ ಅನ್ನಿಸಬಹುದು. ಇಬ್ಬರೂ ನಮಗೆ ಬೇಕು ಅಂದಾಗ, ನಮಗೆ ನಮ್ಮದೇ ಸಾಕಷ್ಟಿರುವಾಗ ಊರದನ ಕಾಯೋದಕ್ಕೆ ಹೋಗದೇ ಇರೋದೇ ಒಳ್ಳೆಯದು ಅನ್ನೋದನ್ನು ಭಾರತ ಅವತ್ತು ಇವತ್ತು ಕೂಡ ಅರ್ಥ ಮಾಡಿಕೊಂಡಿದೆ, ಅನುಸರಿಸಿಕೊಂಡು ಬರ್ತಾ ಇದೆ. ಇನ್ನು ಸಂಧಾನಗಳ ಸಂದರ್ಭದಲ್ಲಿ ಎರಡೂ ಪಕ್ಷಗಳ ಪೈಕಿ ಯಾರಾದರೂ ಕರೆದ್ರೆ ಮಾತ್ರ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಹೊರತು, ಅವರು ಕರೀದೇ ಇದ್ರು ನಾನೂ ಬರ್ತೀನಿ ನಾನೇ ಮಾಡಿಸ್ತೀನಿ ಅಂತ ಹೋದರೆ ಪಾಕಿಸ್ತಾನದ ಥರ ಜೋಕರ್ ಆಗಬೇಕಾಗತ್ತೆ. ಇದನ್ನು ಭಾರತ ಯಾವತ್ತೂ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಭಾರತಕ್ಕೆ ಅದರದ್ದೇ ಆದ ಘನತೆ ಇದೆ, ಗಾಂಭೀರ್ಯ ಇದೆ, ಅದನ್ನು ಭಾರತ ಕಳ್ಕೊಳ್ಳೋದಿಲ್ಲ. ಹೀಗಾಗಿ ಸಂಧಾನ ಅದು ಇದು ಎಲ್ಲ ನಮಗಲ್ಲ. ಜಸ್ಟ್ ಶಾಂತಿ ಕಾಪಾಡ್ಕೊಳ್ಳಿ. ನಮಗೆ ತೈಲ ಬೇಕು, ಗ್ಯಾಸ್ ಬೇಕು, ನಮ್ಮ ಜನ ನಿಮ್ಮ ದೇಶದಲ್ಲಿದ್ದಾರೆ, ಅವರು ಸುಖವಾಗಿರಬೇಕು. ನಮಗೆ ಹಾರ್ಮೋಸ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರ ಸುಗಮವಾಗಿ ಆಗಬೇಕು. ಅದು ಕೂಡ ನಮಗೆ ಮಾತ್ರ ಅಲ್ಲ, ಇಡೀ ಜಗತ್ತು ಅದರ ಮೇಲೆ ಆಧಾರ ಪಟ್ಟಿದೆ. ಹೀಗಾಗಿ ಬೇಗ ಆ ಜಲಮಾರ್ಗವನ್ನು ಮುಕ್ತಗೊಳಿಸಿ ನಮಗೆ ಎಲ್ಲರೂ ಮಿತ್ರರೇ, ಸರ್ವೇ ಜನ ಸುಖಿನೋ ಭವಂತು. ಇದಿಷ್ಟನ್ನು ಭಾರತ ಮಾಡ್ತಾ ಇದೆ. ಭಾರತ ಬ್ರೋಕರ್ರೂ ಆಗೋದಿಲ್ಲ, ಜೋಕರ್ರೂ ಆಗೋದಿಲ್ಲ. ನಮ್ಮ ಘನತೆ ನಮ್ಮದು. ಇದು ಗೆಳೆಯರೆ, ಭಾರತ ಯಾಕೆ ಸಂಧಾನಕಾರ ಆಗ್ತಿಲ್ಲ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಇಲ್ಲಿ ಚರ್ಚೆ ಇರಲಿ, ಬುದ್ಧಿಯನ್ನು ಪ್ರೇರೇಪಿಸೋ ಥರ ನಿಮ್ಮ ಕಾಮೆಂಟ್ಗಳಿರಲಿ, ಭಾಷೆಯಲ್ಲಿ ಸಭ್ಯತೆ ಇರಲಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.